ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಅಂಬರೀಷ್ ಅಭಿಮಾನಿ ಸಂಘದ ಎಲ್ಲ ಸ್ನೇಹಿತರೆ ಹಾಗೂ ನಮ್ಮ ಜೊತೆಯಲ್ಲಿ ಎಲ್ಲ ರಾಜಕಾರಣ ಮಾಡಿದ ಹಾಗೂ ಅಂಬರೀಷ್ ಅಣ್ಣನ ಎಲ್ಲ ಹಿತೈಷಿಗಳು ಬೆಂಬಲಿಗರೆ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಏಕೆಂದರೆ ನಮ್ಮ ಸುಮಲತಾ ಅಮ್ಮ ಅವ್ರಿಗೆ ಏನು ನಿರ್ಣಯ ತಗೋಬೇಕು ಅಂದರೆ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮನ್ನು ನಂಬಿ ಅಂಬರೀಷ್ ಅಭಿಮಾನಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ನಿಮ್ಮನ್ನ ಅಂದರೆ ನಿಮ್ಮ ಮನೆಯನ್ನು ನಂಬಿ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಏನಾದ್ರು ಒಳ್ಳೆ ನಿರ್ಧಾರ ತಗೊಳ್ಳಿ. ಯಾಕಂದ್ರೆ ಎಲ್ಲಾರು ಉಳಿಸ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಏನು ರಾಜಕೀಯ ಬೇಕಾಗಿಲ್ಲ. ಅಂಬರೀಷ್ ಅಣ್ಣವ್ರ ಮನೆಗೆ ರಾಜಕಾರಣ ಏನು ಬೇಕಾಗಿಲ್ಲ. ಇಷ್ಟೊಂದು ಜನ ಅಲ್ಲ, ಇದೇ ಕಡಿಮೆನೆ. ಯಾಕೆಂದ್ರೆ ಎಷ್ಟೋ ಜನ ಗೊತ್ತಿಲ್ಲ. ಇವತ್ತು ತಾವು ಮಂಡ್ಯದಲ್ಲಿ ಸಭೆ ಮಾಡಿದ್ರೆ ಅದ್ದೂರಿಯಾಗಿ ಜನ ಬರ್ತಾರೆ, ಅವ್ರ ಅಭಿಪ್ರಾಯ ಹೇಳ್ತಾರೆ. ಇವರೆಲ್ಲ ನಮ್ಮೆಲ್ಲಾನು ಸಹ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ. ರಾಜಕೀಯದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಕೆಲವು ಲಾಭ ನಷ್ಟ ಬೇರೆ, ಆದರೆ ಜೊತೆಲಿರೋನ್ನ ನೀವು ತಗೊಳ್ಳಲ್ಲ, ವಿಶ್ವಾಸ ತಗೊಳ್ತೀರಿ ಅಂತ ತಮ್ಮೆಲ್ಲರಿಗೂ ಭರವಸೆ ಇದೆ. ಆ ಕಾರಣದಿಂದ ತಮ್ಮೆಲ್ಲರ ಪರವಾಗಿ ನಾನು ಸುಮಲತಾ ಅಮ್ಮರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಒಳ್ಳೆ ಡಿಸಿಷನ್ ತಗೊಂಡು ನಮ್ಮೆಲ್ಲರನ್ನು ಜೊತೆಗೆ ತಗೊಂಡೋಗಿ ನಾವೆಲ್ಲ ನಿಮ್ಮ ಹಿಂದೆಡೆ ಇರ್ತೀವಿ ಅಂತ ಈ ಸಭೆಯಲ್ಲಿ ಹೇಳಿ, ನೀವು ಯಾವುದೇ ಕಾರಣಕ್ಕೂ ಇಂಥ ಕಷ್ಟ ಪರಿಸ್ಥಿತಿಲಿ ನೀವು ಎದೆಗುಂದಬೇಡಿ. ಯಾಕೆಂದ್ರೆ ಅಂತಂಥ ಪರಿಸ್ಥಿತಿಲೇ ತಾವು ಫೇಸ್ ಮಾಡಿ ಮಂಡ್ಯದಲ್ಲಿ ಲೋಕಸಭಾ ಸದಸ್ಯರಾಗಿದ್ದೀರಿ. ಇಡೀ ರಾಷ್ಟ್ರ ರಾಜ್ಯ ಮೆಚ್ಚುವಂತ ಒಬ್ಬ ನಾಯಕಿಯಾಗಿದ್ದೀರಿ. ಆ ಕಾರಣದಿಂದ ನೀವು ಎಲ್ಲಾನು ದೃಷ್ಟಿ ಇಟ್ಕೊಂಡು, ಇನ್ನೂ ಎಷ್ಟೋ ಜನ ಇದ್ದಾರೆ ನಿಮ್ಮ ನಂಬಿ, ದಯವಿಟ್ಟು ನೀವು ಒಳ್ಳೆ ನಿರ್ಣಯ ತಗೊಳ್ಳಿ ಅಂತ ತಮ್ಮಲ್ಲಿ ವೈಯಕ್ತಿಕವಾಗಿ ಕೇಳಿ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರೆ ನಿಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಅಂಬರೀಷ್ ಅಣ್ಣರ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. KR ಪೇಟೆ ಸೀಲ್ನೇರಿ ಅಂಬರೀಷ್ ಅವರು ದಯವಿಟ್ಟು ಸಮಯಾವಕಾಶ ಕಡಿಮೆ ಇರೋದ್ರಿಂದ 2 ನಿಮಿಷ ಮಾತಾಡ್ಬೇಕಾಗ್ತದೆ. ಮಂಡ್ಯ ಜಿಲ್ಲೆಯ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಸುಮಲತಾ ಅಂಬರೀಷ್ ಅವರೇ, ಈ ವೇದಿಕೆ ಬಂದಿರುವ ಎಲ್ಲ ಅವರ ಅಭಿಮಾನಿಗಳೇ, ಎಲ್ಲ ತಾಯಂದ್ರೆ, ಈಗ ಅವರೇ ಮಾತಾಡ್ತಾರೆ. ಏನು ನೀವೆಲ್ಲ ಪ್ರಬುದ್ಧ ಮತದಾರರಿದ್ದೀರಿ. ನಿಮ್ಗೆಲ್ಲ ಪ್ರತಿಯೊಂದು ದಿನದ ಎಲ್ಲ ವಿಚಾರಗಳು ತಮ್ಗೆ ಗೊತ್ತಿದೆ. ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಗೆಲ್ಸಿದಿರಿ. ಪ್ರತಿಯೊಂದು ಈ ಪ್ರಜ್ಞಾವಂತ ಮತದಾರರು ನೀವು ಯಾವ ರೀತಿ ಕಳೆದ ಚುನಾವಣೆಯಲ್ಲಿ ನೋವನ್ನು ಅನುಭವಿಸಿದ್ರಿ, ಅಲ್ಲಿಂದ 5 ವರ್ಷ ಯಾವ ತರ ಮಾಡಿದ್ರಿ, ಇದನ್ನ ನೀವು ಹೊರತಿ ಬರುವಂತ ಚುನಾವಣೆಯಲ್ಲಿ ಯಾವ ರೀತಿ ತೀರ್ಮಾನ ಮಾಡಬೇಕು, ಯಾವ ರೀತಿ ಅನ್ನೋದು ಅಕ್ಕವ್ರು ತೀರ್ಮಾನ ತಗೊಳ್ತಾರೆ. ಅದಕ್ಕೂ ಮಿಗಿಲಾಗಿ ನೀವು ವೈಯಕ್ತಿಕವಾಗಿ ನಿಮ್ಗೆ ಎಲ್ಲ ವಿಚಾರ ಗೊತ್ತಿದೆ, ಎಲ್ಲ ಮಾಧ್ಯಮದ ಮುಂದೆ ಇದ್ದೀರಿ, ನೀವು ಪ್ರತಿಯೊಂದು ವಿಚಾರ ಗೊತ್ತಿದೆ. ನಿಮ್ಗೆ ವೇದಿಕೆ ಮೇಲೆ ಮುಖಂಡರು ಹೇಳೋ ಅವಶ್ಯಕತೆ ಇಲ್ಲ. ಅಕ್ಕವ್ರು ಏನೇ ತೀರ್ಮಾನ ತಗೊಳ್ಳಿ, ನೀವು ಕೂಡ ಅವ್ರ ಜೊತೆ ಸಹಕರಿಸಿದ್ರಿ, ನಿಮ್ ಜೊತೆ ಅವರು ಇರ್ತಾರೆ ಅಂತ ಹೇಳ್ತಾ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲ ಗಣ್ಯರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ನನ್ನ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಮತದಾರ ಬಂಧುಗಳೇ, ಇವತ್ತು ಏನು 2019 ಇತಿಹಾಸ ಇತ್ತು, ಇದು 2024ಕ್ಕೆ ಪುನಃ ಚುನಾವಣೆ ರಿಪೀಟ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೊಬೇಕು. ನಮಗೆ 2019ರಿಂದ 2024 ತನಕ 2019ರಲ್ಲಿ ನಾವು ಸುಮಲತಾ ಅಂಬರೀಷ್ ಅವ್ರನ್ನ ಚುನಾವಣೆ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದಾಗ ಅವ್ರ ಚುನಾವಣೆಗೆ ಇಷ್ಟ ಇರಲಿಲ್ಲ, ಅವರು ಚುನಾವಣಾ ರಾಜಕೀಯಕ್ಕೆ ಬರಕ್ಕೆ ಇಷ್ಟ ಇರಲಿಲ್ಲ. ಅದೇ ತಾನೇ ಅಂಬರೀಷ್ ಅಣ್ಣ ನಿಧನ ಹೊಂದಿದ್ರು. ಆ ನಿಧನದಿಂದ ಇನ್ನೂ ಕೂಡ ಅವರು ಚೇತರಿಸ್ಕೊಂಡಿರ್ಲಿಲ್ಲ. ಅವತ್ತೆಲ್ಲರೂ ಕೂಡ ನಾವು ಮಂಡ್ಯ ಜಿಲ್ಲೆಯ ಜನ ಬಂದು ನಾವು ಅಂಬರೀಷ್ ಅಣ್ಣವ್ರು ನಂಬ್ಕೊಂಡಿದೀವಿ, ಅಂಬರೀಷ್ ಅಣ್ಣವ್ರ ಕುಟುಂಬ ನಂಬ್ಕೊಂಡಿದೀವಿ, ನಾವೆಲ್ಲ ಬೀದಿ ಪಾಲ ಹೋಗ್ತೀವಿ, ನೀವು ಖಂಡಿತ ರಾಜಕಾರಣಕ್ಕೆ ಬರಬೇಕು ಅಂದಾಗ ನಮ್ಮೆಲ್ಲರೂ ಒತ್ತಾಯಕ್ಕೆ ಅವರು ಮಣಿದ ಅವತ್ತು ರಾಜಕಾರಣಕ್ಕೆ ಬಂದ್ರು. ಇವತ್ತಿನ ದಿನ 2019ರಿಂದ 24ರವರೆಗೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಮಂಡ್ಯ ಜಿಲ್ಲೆಯ ಕಣ್ಮುಂದೆ ಇದೆ. ನಾವು ಯಾವತ್ತೂ ಕೂಡ ಯಾರ ಅಡಿಯಾಳಾಗಿ ಅಂಬರೀಷನ ಕುಟುಂಬ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಬೇಕು. ಅಂಬರೀಷನೇ ಆ ಕುಟುಂಬಕ್ಕೆ ಯಾವುದೇ ರೀತಿಯಾದಂತ ಯಾವ ರಕ್ಷಣೆ ಬೇಕಾಗಿಲ್ಲ. ಆ ಕುಟುಂಬಕ್ಕೆ ಅಂಬರೀಷಣ್ಣ ಯಾವಾಗ್ಲೂ ಶ್ರೀರಕ್ಷೆಯಾಗಿ ಇರ್ತಾರೆ. ಆ ನಿಟ್ಟಿನಲ್ಲಿ ಈಗೇನು ನಾವು ಹೇಳಿದ್ವಿ 2019ರಿಂದ 24ಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಕ್ಕ ನಮಗೆ ಹೇಳಿದಾಗ ನಾವೆಲ್ಲರೂ ಕೂಡ ತುಂಬಾ ಸಂತೋಷದಿಂದ ಒಪ್ಕೊಂಡ್ವಿ. 2024ಕ್ಕೆ ಭಾರತೀಯ ಜನತಾ ಪಕ್ಷ ಅವರ ಕರೆದು ಚುನಾವಣೆಗೆ ನಿಲ್ಲಿಸುತ್ತೆ. ಮೈತ್ರಿ ಆಗೋಕ್ಕೂ ಮೊದಲೇ ಅವರು ಖಂಡಿತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳಿ ನಮ್ಗೆಲ್ಲರೂ ಕೂಡ ಆಶಾಭಾವನೆ ಇತ್ತು. ಯಾಕೋ ಗೊತ್ತಿಲ್ಲ, 2019, 24 ಆದಾಗ ಮೈತ್ರಿ ಆಯ್ತು. ಮೈತ್ರಿ ಕ್ಯಾಂಡಿಡೇಟ್ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಅನೌನ್ಸ್ ಮಾಡಿದೆ.
ನಮ್ಗೆಲ್ರಿಗೂ ಕೂಡ ನಿಜಕ್ಕೂ ದುಃಖ ಆಗ್ತಾ ಇದೆ. ನಾವು ಭಾರತೀಯ ಜನತಾ ಪಕ್ಷವನ್ನ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆಸಬೇಕು, ಅದನ್ನ ಉಳಿಸ್ಬೇಕು. ಭಾರತೀಯ ಜನತಾ ಪಕ್ಷನ ಮಂಡ್ಯ ಜಿಲ್ಲೆಯಲ್ಲಿ ಈ ಸಲ ಕಮಲ ಅರಳಿಸಬೇಕು ಅಂತ ಇಡೀ ಮಂಡ್ಯ ಜಿಲ್ಲೆಯ ಜನ ಎಲ್ಲ ಕಾತರಾಗಿತ್ತು. ಆದ್ರೆ ಬಹಳ ನಿರಾಸೆ ಆಗಿದೆ. ಆ ನಿರಾಸೆ ಏನೇ ಆದ್ರೂ ಕೂಡ ನಿಮ್ಮ ಜೊತೆ ನಾವು ಮಂಡ್ಯ ಜಿಲ್ಲೆಯ ಜನ ಯಾವತ್ತೂ ಕೂಡ ಇರ್ತೀವಿ, ಮುಂದೆನೂ ಕೂಡ ಇರ್ತೀವಿ. ನಮಗೆ ಈಗಾಗಲೇ ಹೇಳ್ದಂಗೆ ಎಲ್ಲರೂ ಕೂಡ ಅವರವರ ಅಭಿಪ್ರಾಯವನ್ನ ವ್ಯಕ್ತ ಮಾಡಿದ್ರು. ನಮ್ದೆಲ್ಲರೂ ಒಂದೇ ಕೋರಿಕೆ, ನೀವು ಈ ಸಲ ಚುನಾವಣಾ ಕಾಲದಲ್ಲಿ ನಿಂತೇ ನಿಲ್ಬೇಕು. ಖಂಡಿತ ನೀವು ಪಕ್ಷೇತರ ಅಭ್ಯರ್ಥಿ ಆಗಾದ್ರೂ ಸರಿ ಈ ಸಲ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಆಶಾಭಾವನೆ ಇದೆ. ಯಾಕೆಂದ್ರೆ ಇಲ್ಲಿ ನಿಂತಿರ್ತಕ್ಕಂಥವ್ರು ಅಂಬರೀಷ್ ಅಣ್ಣ ಅವ್ರ ಕುಟುಂಬವನ್ನ ನಂಬ್ಕೊಂಡ್ ಬಂದಿರ್ತಕ್ಕಂಥವ್ರು. ಅಂಬರೀಷ್ ಅಣ್ಣ ಅವರು ಕಳೆದ 30 ವರ್ಷದಲ್ಲಿ ರಾಜಕಾರಣವನ್ನ ಅವರು ನಿಷ್ಠೆಯನ್ನ ಮಾಡ್ಕೊಂಡ್ ಬಂದಂತವ್ರು. ಅದೇ ರೀತಿ ಆ ನಿಟ್ಟಿನಲ್ಲಿ ನಮ್ಮ ಸುಮಲತಾ ಅಂಬರೀಷ್ ಅವರು ಕೂಡ 5 ವರ್ಷದಲ್ಲಿ ಎಲ್ಲಾ ಜನಕ್ಕೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಕೂಡ ಒಂದು ಆಶಾಭಾವನೆ ಇದೆ. ನಮ್ಮ ನಾಯಕಿಯಾದಂತ ಸುಮಲತಾ ಅಂಬರೀಷ್ ಅವರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇದ್ದೀವಿ ತಾನೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ನಮ್ಮ ಮಂಡ್ಯ ಜಿಲ್ಲೆ ಸ್ವಾಭಿಮಾನಿ ಜನಕ್ಕೆ ಮತ್ತೊಮ್ಮೆ ವಂದಿಸ್ತಾ ನಾನೊಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಈಗ ಕೊನೆಯದಾಗಿ ದೇವರಾಜಣ್ಣ ಬನ್ನಿ 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 ಚೌಡಪ್ಪರು ಒಂದು ನಿಮಿಷ. ಮಳವಳ್ಳಿ ಭಾಗದಿಂದ ಚೌಡಪ್ಪರು ಅನಂತರ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ಈಗ ನಮಗೆ ಒಂದೇ ಒಂದು ವಿಷಯ ಏನಪ್ಪಾ ಅಂದ್ರೆ ಮಂಡ್ಯ ಜನ ಹಾಗೂ ಅಭಿಮಾನಿಗಳು ಅವರನ್ನು ಉಳಿಸ್ಕೊಂಡು ಅಕ್ಕನು ಕೂಡ ಮಂಡ್ಯ ಸಂಪರ್ಕನೆ ಬಿಡದಂಗೆ ನಮ್ಮ ಜೊತೆ ಇರಬೇಕು ಅಂತ ನಾನು ಇದರಲ್ಲಿ ವೇದಿಕೆಯಲ್ಲಿ ಮನವಿ ಮಾಡ್ಕೊಳ್ತೀನಿ.